ಜೊತೆಗೆ ಮಕ್ಕಳ ಮನಸ್ಥಿತಿ ಈಗ ಹೇಗಿದೆ, ಅದಕ್ಕೆ ಏನ್ ಕಾರಣ, ಎಲ್ಲದರ ಬಗ್ಗೆಯೂ ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಸೊ ಇದೆಲ್ಲದರ ನಡುವೆ ಈಗ ರಂಗಸ್ವಾಮಿ ಅವರು ಇದ್ದಾರೆ, ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಕೇಂಬ್ರಿಡ್ಜ್ ಕಾಲೇಜ್ ನಿಂದ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ನಡೆಯೋದಕ್ಕೆ ಕಾರಣನೇ ನಾವು ಈಗಾಗಲೇ ಹೇಳಿದ ಹಾಗೆ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಅಟೋನಮಸ್ ಇನ್ಸ್ಟಿಟ್ಯೂಷನ್. ಸೊ ಆ ಕಡೆಯಿಂದ ಬಂದಿದ್ದಾರೆ ರಂಗಸ್ವಾಮಿ ಅವರು. ರಂಗಸ್ವಾಮಿ ಅವರೇ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಡ್ತೀನಿ. ಬ್ಯಾಂಗ್ಳೂರ್ ಕ್ಯಾಂಪಸ್ ಇಲ್ಲಿಂದ ಬಂದಿದ್ದೀವಿ. ಓಕೆ, ನಾನು ಬರೀ ಕಾಲೇಜ್ ಬಗ್ಗೆ ಎರಡು ಲೈನ್ ಹೇಳ್ತೀನಿ ಅಷ್ಟೇ. ಆಲ್ರೆಡಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಓಕೆ, ನನ್ನ ಕಾಲೇಜ್ ಕೇಂಬ್ರಿಡ್ಜ್ ಆಫ್ ಟೆಕ್ನಾಲಜಿ 2007ರಲ್ಲಿ ಸ್ಟಾರ್ಟ್ ಆಯಿತು. ಈಗ 18 ವರ್ಷ ಆಗಿದೆ. 8 ಕೋರ್ಸಸ್ ಇದೆ ನಮ್ಮಲ್ಲಿ. ಓಕೆ, ಕಂಪ್ಯೂಟರ್ ಸೈನ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಡೇಟಾ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, IoT ಇದೆ, ಮತ್ತೆ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಇದೆ. ಲಾಸ್ಟ್ ಇಯರ್ ನಮ್ದು ಟೋಟಲ್ ಇಂಟೇಕ್ ಬಂದು 1020 ಇತ್ತು. ಫುಲ್ 100% ಅಡ್ಮಿಷನ್ಸ್ ಆಗಿದೆ. ನೀವು ಹೇಳ್ಬೋದು ಮೆಕ್ಯಾನಿಕಲ್, ಸಿವಿಲ್ ಮತ್ತೆ ಎಲೆಕ್ಟ್ರಿಕಲ್ ಅಡ್ಮಿಷನ್ಸ್ ಆಗ್ತಾ ಇಲ್ಲ, ಕಡಿಮೆ ಅಡ್ಮಿಷನ್ಸ್ ಇದೆ. ಆ ಥರ ಏನೂ ಇಲ್ಲ, ಅಡ್ಮಿಷನ್ಸ್ ಆಗ್ತಾ ಇದೆ. ಏಕೆ ಅಂತಂದ್ರೆ ಅದರಲ್ಲೂ ಕೂಡ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಕಲ್ತ್ಕೊಂಡ್ರೆ ಅಲ್ಲೂ ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಅದಕ್ಕೋಸ್ಕರ ಓಕೆ, ಯಾವ್ದಾದ್ರು ಸ್ಟೂಡೆಂಟ್ಸ್ ಬಂದು ಕೇಳಿದ್ರೆ ಈಗ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಜಾಬ್ ಸಿಗ್ತಾವ ಹೇಗೆ ಸರ್ ಅಂತಂದ್ರೆ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಇದು ಮಾಡ್ಕೊಂಡ್ರೆ ಆರಾಮಾಗಿ ಜಾಬ್ ಸಿಗುತ್ತೆ. ಮತ್ತೆ ಜಾಬ್ಗೋಸ್ಕರ ಅಷ್ಟೇ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ 3 years ಪ್ಲೇಸ್ಮೆಂಟ್ಸ್ ಟ್ರೈನಿಂಗ್ ಕೊಡ್ತೀವಿ. ಫಸ್ಟ್ 3 years ಇನ್ ಬಿಟ್ವೀನ್ ಸೆಮಿಸ್ಟರ್ಸ್ 1 month ಹಾಲಿಡೇಸ್ ಇರುತ್ತೆ. ಅದರಲ್ಲೂ ಕೂಡ 15-20 days ಸೆಷನ್ಸ್ ಮಾಡ್ತೀವಿ. ಫಸ್ಟ್ 3 years ಕಂಪ್ಲೀಟ್ ಆಗಿ 4th year ವಿಲ್ ಗಿವ್ ಆಪರ್ಚುನಿಟಿ ಫಾರ್ ದ ಪ್ಲೇಸ್ಮೆಂಟ್ಸ್. ಹಾಗಾಗಿ 100% ಪ್ಲೇಸ್ಮೆಂಟ್ಸ್ ಆಗ್ತದೆ ಯಾರಂತಂದ್ರೆ ಎಲಿಜಿಬಲ್ ಸ್ಟೂಡೆಂಟ್ಸ್. ಹಾಗಾಗಿ ಯಾರಾದ್ರೂ ಸ್ಟೂಡೆಂಟ್ ನಿಮ್ಮಲ್ಲಿ ಕೇಳಿದ್ರೆ ನಮ್ಮ ಕಾಲೇಜ್ ರೆಫರ್ ಮಾಡಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ CET ಮತ್ತೆ ಕಾಮೆಂಟ್ 2 ಅಪ್ಲಿಕೇಶನ್ಸ್ ಬಿಟ್ಟಿದ್ದಾರೆ. CET ಬಂದು ನಾಳೆ ಲಾಸ್ಟ್ ಡೇಟ್ ಇತ್ತು, ಬಟ್ ಅಂತ ಪೋಸ್ಟ್ಪೋನ್ ಮಾಡಿದ್ದಾರೆ 22nd ತನಕ. ಯಾರಾದ್ರೂ ಸ್ಟೂಡೆಂಟ್ಸ್ ಕೇಳಿದ್ರೆ ಅವ್ರಿಗೆ ಇದು ಮಾಡಿ. ಮತ್ತೆ ಕಾಮೆಂಟ್ ಅಷ್ಟೇ ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ಬಂದು CET, ಸೆಕೆಂಡ್ ಆಪ್ಷನ್ ಬಂದು ಕಾಮೆಂಟ್. ಓಕೆ, ಕಾಮೆಂಟ್ ಕೂಡ ನೆಕ್ಸ್ಟ್ ಮಂತ್ 22nd ತನಕ ಅಪ್ಲಿಕೇಶನ್ ಇದೆ. ಆದಷ್ಟು ಸ್ಟೂಡೆಂಟ್ಸ್ಗೆ ಗೈಡ್ ಮಾಡಿ. ಯಾಕಂದ್ರೆ ಕಾಮೆಂಟ್ ಏನ್ ಅನ್ಕೊಂತೀವಿ ಅಂದ್ರೆ ಬರೀ 4 ಸ್ಟೂಡೆಂಟ್ಸ್ ಮಾತ್ರ ನಮ್ಗಲ್ಲ ಅನ್ಕೊಂತೀವಿ. ಬಟ್ ಏನಪ್ಪಾ ಅಂತಂದ್ರೆ ಕಾಮೆಂಟ್ ಕೂಡ ಅಪ್ಲೈ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಫೀಸ್ ಡಿಫರೆನ್ಸ್ ಆಗ್ಬೋದು. ಬಟ್ ಏನಪ್ಪಾ ಅಂದ್ರೆ ಒಳ್ಳೊಳ್ಳೆ ಕಾಲೇಜ್ ಸೀಟ್ ಸಿಗ್ತದೆ. ಅಕಸ್ಮಾತ್ CET ಸ್ಟೂಡೆಂಟ್ಸ್ ಇರ್ತಾರೆ, ಓಕೆ, ಅವ್ರಿಗೆ ಅಕಸ್ಮಾತ್ ಸೀಟ್ 12 ಜನ ಇದು ಮಾಡಿರ್ತಾರೆ. ಬಟ್ ಏನಾಗುತ್ತೆ CET ನಲ್ಲಿ ಸ್ವಲ್ಪ ಗೊಂದಲದಲ್ಲಿ ಏನಾಗುತ್ತೆ ಹಾಗೆ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಕಾಮೆಂಟ್ ಟ್ರೈ ಮಾಡಿದ್ರೆ ಒಳ್ಳೊಳ್ಳೆ ಕಾಲೇಜ್ ಸೀಟ್ ಸಿಗುತ್ತೆ. ಅದಕ್ಕೋಸ್ಕರ ಓಕೆ. ಕೊನೆಯದಾಗಿ ಮತ್ತೊಬ್ಬರು ನಮ್ಮ ಮುಖ್ಯ ಅತಿಥಿಗಳಿದ್ದಾರೆ, ಸೈಯದ್ ಹಫೀಜುಲ್ಲಾ ಸರ್, ಭಾರತ ಜ್ಞಾನ ವಿಜ್ಞಾನ ಸಮಿತಿ ರಾಯಚೂರು. ಸರ್ ಒಂದೆರಡು ಮಾತುಗಳನ್ನ ಆಡಬೇಕು ಈ ಟಾಪಿಕ್ ಕುರಿತು. ವಿಶೇಷವಾಗಿ ನಾವೇನು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತಾಡುವಾಗ ನಮಗೆ ಇಡೀ ಕರ್ನಾಟಕನೇ ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನೋಡಿದ್ರೆ 2 ಭಾಗಗಳನ್ನ ನಾವು ನೋಡ್ಬೇಕಾಗ್ತದೆ. ನಾವು ಇವತ್ತು ಮೈಸೂರು ಮತ್ತೆ ಉಡುಪಿ ಲೆವೆಲಲ್ಲಿ ನಾವು ಕಾಂಪಿಟೇಷನ್ ಮಾಡಲಿಕ್ಕೆ ಇನ್ನೊಂದು 50 ವರ್ಷ ಬೇಕಂತ ಅನಿಸ್ತದೆ. ಯಾಕಂದ್ರೆ ನಮ್ಮಲ್ಲಿರುವಂತಹ ಚಾಲೆಂಜ್ಗಳು ಇವತ್ತಿಗೂ ಸಹಿತ ಪ್ರೈಮರಿ ಶಾಲೆಯಲ್ಲಿ ಟೀಚರ್ ಇಲ್ಲ. ದೇವದುರ್ಗ ಅಂತ ಕಡೆಯಲ್ಲಿ ಏನಾದರೂ ಹೋದ್ರೆ 105 ಶಾಲೆಯಲ್ಲಿ ನಮ್ಗೆ 0 ಟೀಚರ್ ಇರುವಂತ ನೋಡ್ತೀವಿ. ಇಂಥದ್ನ ಇರುವಾಗ ಈ ಮಕ್ಕಳನ್ನ PUCಗೆ ಅಲ್ಲಿ ಬರಬೇಕು, ಮತ್ತೆ SSLC ಪಾಸ್ ಆಗ್ಬೇಕು. ಪ್ರತಿ ಟೀಚರ್ ಇದೆ ಇವತ್ತು ನಮ್ಗೆ ಅದೆಲ್ಲ ಚಾಲೆಂಜಸ್ ಇದೆ. SSLC ಅಲ್ಲಿ ಬರೋವರೆಗೆ ಮಕ್ಕಳು ಹಿಡಿದಿಟ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್. ಅಲ್ಲಿಂದ ಡ್ರಾಪ್ ಔಟ್ PUCಗೆ ಬರಬೇಕು, ಅಲ್ಲಿ ದೊಡ್ಡ ಚಾಲೆಂಜ್. ಇಷ್ಟೆಲ್ಲ ಇರುವಾಗ ಈ ನಮ್ಮ ಟೆಕ್ನಾಲಜಿಗಳನ್ನ ನಾವು ನೋಡ್ತಿರುವಾಗ ನಮ್ಮ ಮಕ್ಕಳು ಇದಕ್ಕೆ ಫಿಟ್ ಇದ್ದಾರೆ ಏನೋ ಅನ್ನೋದೇ ನಮ್ಗೆ ಒಂದು ದೊಡ್ಡ ನಮ್ಗೆ ಪ್ರಶ್ನೆ ಅನಿಸ್ತದೆ. ಯಾಕಂದ್ರೆ ನಾವು ಗ್ರೌಂಡಲ್ಲಿ ಕೆಲಸ ಮಾಡುವಾಗ ನಮ್ಗೆ ಇಂಗ್ಲಿಷ್ ಎಷ್ಟು ಬರ್ತದ, ನಮ್ಗೆ ನಾಲೆಜ್ ಎಷ್ಟೇ ಇದೆ, ನಮ್ಗೆ ಎಷ್ಟು ಹೇಳ್ಕೊಡ್ತಾರ, ಇಷ್ಟೆಲ್ಲ ಮಧ್ಯೆ ನಾವು ಇವತ್ತು ಜಗತ್ತಿಗೆ ನಾವು ಚಾಲೆಂಜ್ ಮಾಡಬೇಕು. ಮತ್ತೆ ನಾವು ಆ ಕಾಂಪಿಟೇಷನ್ ಅಲ್ಲಿ ಸ್ಪರ್ಧೆಯಲ್ಲಿ ಇರಲೇಬೇಕು. ನಮ್ಗೆ ಟೀಚರ್ ಇಲ್ಲ, ನಾವು ಸ್ಪರ್ಧೆ ಮಾಡಕ್ ಆಗಂಗಿಲ್ಲ, ನಿಮ್ಗೆ 90 ಮಾರ್ಕ್ಸ್ ಇರಲಿ, ನಮ್ಗೆ 60 ಮಾರ್ಕ್ಸ್ ಇರಲಿ ಅಂತ ಹೇಳಕ್ಕೂ ಬರಲ್ಲ. ಇಂಥ ಸಂದರ್ಭದಲ್ಲಿ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ವಿ. ಮತ್ತೆ ವಿಜ್ಞಾನನ ಎಷ್ಟು ಬೆಳೆದಂತ ನೋಡುವಾಗ ಇವತ್ತು ಚಂದ್ರನ ಮೇಲೆ ಹೋಗಿ ನಿಂತು ನೋಡಿ ಅಲ್ಲೇ ನಾವು ಸೈಡ್ ಮಾಡಿ ಮನೆ ಮಾಡ್ಬೇಕಂತ ಒಂದ್ ಕಡೆ ವಿಚಾರ ಮಾಡ್ತಿದ್ರೆ, ಇವತ್ತು ನಮ್ಗೆ ಹಳ್ಳಿಗಳಲ್ಲಿ ಇವತ್ತಿಗೂ ನಮ್ಮ ಭಾಗದ ಹಳ್ಳಿಗಳಲ್ಲಿ ಹೋದ್ರೆ ಶೌಚಾಲಯಕ್ಕೆ ಎಲ್ಲಿ ಹೋಗ್ಬೇಕಂತ ನಾವು ನೋಡುವಂಥದ್ದು ರೋಡಿಗೆ ನೋಡುವಂಥದ್ದು ಇಷ್ಟು ವಿಚಿತ್ರವಾದಂತಹ ಡಿಫರೆನ್ಸ್ ನಮ್ಮಲ್ಲಿ ಇರುವಾಗ ಎರಡನ್ನ ಸರಿ ಮಾಡ್ಬೇಕನ್ನೋದೇ ಒಂದು ದೊಡ್ಡ ಚಾಲೆಂಜ್. ಹೀಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಕ್ಕೇನಾದ್ರೂ ಪರಿಹಾರ ಕೊಡ್ತದೆ ಅಂತ ನಾವು ನೋಡ್ಬೇಕಂತ ಅನಿಸ್ತದೆ. ಹೀಗಾಗಿ ನನಗೆ ವಿಶೇಷವಾಗಿ ನಮ್ಗೆ ಇರುವಂತಹ ಚಾಲೆಂಜ್ಗಳೇನಿದ್ದಾವೆ
ನನ್ಗನ್ಸ್ ಮಟ್ಟಿಗೆ ನಿಮ್ಮನ್ನು ನೋಡಿದ್ಮೇಲೆ ನಮ್ಗೆ ಮಾತಾಡೋಕ್ಕಂತ ಆಗಂಗಿಲ್ಲ. ಯಾಕಂದ್ರೆ ನಿಮ್ ಜೊತೆಯಲ್ಲಿ ಇದ್ದೀವಿ, ನಿಮ್ ಕಾಲೇಜ್ಗಳಲ್ಲಿ ಬಂದಿವಿ, ಸ್ಟೂಡೆಂಟ್ಸ್ಗೆ ನಾವು ಫ್ರೀ ಸೀಟ್ ಕೊಡಿ ಸರ್ ಅಂತ ಕೇಳಕ್ ಬಂದಾಗ ನಿಮ್ಮಲ್ಲಿರುವಂತ ನೀವು ಫೇಸ್ ಮಾಡುವಂತ ಸಮಸ್ಯೆಗಳನ್ನ ನೋಡಿದ್ರೆ ನನ್ಗನ್ಸ್ ಮಟ್ಟಿಗೆ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಒಂಥರ ಮತ್ತೆ ಹೊಸ ಚಾಲೆಂಜ್ ನಮ್ಮ ಮಕ್ಕಳಿಗೆ. ಇದನ್ನ ನೀವು ಈ ಮಧ್ಯೆ ನಮ್ಮ ಭಾಗದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದನ್ನ ಅದನ್ನ ಯಾವ ರೀತಿಯಾಗಿ ಎರಡನ್ನ ನಾವು ಜೊತೆಗೆ ತಗೊಂಡು ಹೋಗ್ತೀವಿ ಅನ್ನೋದನ್ನೇ ನೋಡ್ಬೇಕಾಗಿರೋದೇ ಇದು ಒಂಥರ ಚಾಲೆಂಜ್. ಹಿಂಗಾಗಿ ಜಗತ್ತು ಬದಲಾಗ್ತದೆ, ಜಗತ್ತಿನ ಜೊತೆ ಓಡದೇ ಇದ್ರೆ ನಾವು ಇಲ್ಲೇ ಇರ್ತೀವಿ, ಅದು ಒಂದೊಂದು ಚಾಲೆಂಜ್. ಹಿಂಗಾಗಿ ಈ ಎಲ್ಲಾ ಮಧ್ಯೆನೆ ಚರ್ಚೆ ಮಾಡೋ ಮೂಲಕ ಇದಕ್ಕೇನಾದ್ರೂ ಒಂದು ಪರಿಹಾರ ಕಂಡುಕೊಳ್ಳೋ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಆ ಸ್ಪರ್ಧೆಗೆ ಕೊಂಡೊಯ್ಯಲಿಕ್ಕೆ ನೀವೆಲ್ಲರೂ ಮತ್ತೆ ನಮ್ಮನ್ನು ಸೇರಿಸಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ ಅಂತ ಹೇಳಿ ನಮಸ್ಕಾರ.